ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಂದವಿ ಸ್ವರಾಜ್ಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಶಿವಾಜಿ ಜಯಂತಿಯಂದು ಲೋಕಾರ್ಪಣೆ ಮಾಡಲಾಗಿದೆ. ಇವತ್ತಿನ ದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಹಾಗೂ ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಗಮಿಸಬೇಕಾಗಿತ್ತು. ಅನಿವಾರ್ಯವಾಗಿ ಬೆಂಗಳೂರಲ್ಲಿ ಅವರು ಇಲಾಖೆ ಕಾರ್ಯಕ್ರಮ ಹಾಗೂ ನಾಳೆ ಕ್ಯಾಬಿನೆಟ್ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಅವರು ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ನೀಡಿದ್ದಾರೆ. ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣದ ಮೂಲಕ ಭರತಖಂಡವನ್ನು ಒಂದುಗೂಡಿಸಲು ಶ್ರಮಿಸಿದಂತಹ ಮಹಾನ್ ಹೋರಾಟಗಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆಯ ಮೂಲಕ ರಾಷ್ಟ್ರದ ಏಕತೆಯ ಪ್ರತಿಬಿಂಬಕವಾಗಿ ಶಿವಾಜಿ ಮಹಾರಾಜರನ್ನ ಪ್ರತಿಷ್ಠಾಪಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಹಾಗೂ ಸಂತೋಷಭರಿತವಾದ ಸಂಗತಿಯಾಗಿದೆ. ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿರುವ ಹಾಗೂ ನನ್ನ ಮತಕ್ಷೇತ್ರದ ವ್ಯಾಪ್ತಿಯ ಹುಕ್ಕೇರಿಯಲ್ಲಿ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುತ್ತಿರುವುದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಭಾಗದಲ್ಲಿರುವ ಮರಾಠ ಸಮುದಾಯದೊಂದಿಗೆ ಹೊಂದಿರತಕ್ಕಂಥ ಭಾತೃತ್ವ ಮನೋಭಾವನೆಯನ್ನ ತೋರ್ಪಡಿಸುತ್ತದೆ. ಹಿಂದೂ ರಾಷ್ಟ್ರ ನಿರ್ಮಾಣದಲ್ಲಿ ಅಪ್ರತಿಮ ಹೋರಾಟಗಳಿಗೆ ಕಾರಣರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಎಂದಿಗೂ ರಾಷ್ಟ್ರದ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕರಾಗಿದ್ದು, ದೇಶದ ಇತಿಹಾಸದಲ್ಲಿ ಅಚ್ಚೆ ಎಳೆಯದಂತೆ ಹಿಂದೂ ರಾಷ್ಟ್ರವನ್ನು ಹಾಗೂ ಹಿಂದೂ ಸ್ವರಾಜ್ಯದ ಕನಸನ್ನು ನನಸು ಮಾಡಿದ ಅಪ್ರತಿಮ ಹೋರಾಟಗಾರ ಹಾಗೂ ಮಹಾನ್ ರಾಷ್ಟ್ರಪ್ರೇಮಿ ಛತ್ರಪತಿ ಶಿವಾಜಿ ಮಹಾರಾಜರು. ಇಂತಹ ಮಹಾನ್ ನಾಯಕನ ನೆನಪನ್ನು ಸದಾ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡುವುದು. ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಬಹುಶಃ ಶಿವಾಜಿ ಮಹಾರಾಜರು ಹುಟ್ಟದೇ ಹೋಗಿದ್ದಿದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಭೂಷಣ ಎಂಬ ಕವಿ ಬರೆದು ಹೇಳ್ತಾರೆ. ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಯದಿ ಶಿವಾಜಿ ನಾ ಹೋತಾ ತೋ ಶುನ್ನತ್ ಹೋತಿ ಸಬ್ಕಿ ಅಂತ. ಅಂದ್ರೆ ಶಿವಾಜಿ ಮಹಾರಾಜರು ಹುಟ್ಟಿರ್ಲಿಲ್ಲ ಅಂದಿದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಇವತ್ತಿಗೆ ಕಾಶಿ ಕಳಶವನ್ನ ಕಳ್ಕೊಳ್ತಾ ಇತ್ತು, ಮಥುರಾ ಮಸೀದಿ ಆಗ್ತಿತ್ತು. ಶಿವಾಜಿ ಮಹಾರಾಜರು ಇರ್ಲಿಲ್ಲ ಅಂದಿದ್ರೆ ನಮ್ಮೆಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಿತ್ತು ಅಂತ ಭೂಷಣ ಎಂಬ ಕವಿ ಬರೆದ ಹೇಳ್ತಾರೆ. ಶಿವಾಜಿ ಮಹಾರಾಜರು ಹುಟ್ಟಿದ್ದೇ ಈ ಕಾರಣಕ್ಕೋಸ್ಕರ. ಅಂದ್ರೆ ಶಿವಾಜಿ ಮಹಾರಾಜರು ಹುಟ್ಟುವ ಸಮಯದಲ್ಲಿ ಸಮರ್ಥ ರಾಮದಾಸರು ದೇವರದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಇವತ್ತಿನ ದಿನ ಇಡೀ ನನ್ನ ಭಾರತ ದೇಶವನ್ನ ಆಕ್ರಮಣ ಮಾಡಿದ್ದಾರೆ. ಇವತ್ತಿನ ದಿನ ಇಡೀ ನನ್ನ ಹಿಂದೂ ಧರ್ಮ, ಇಡೀ ನನ್ನ ಭಾರತ ದೇಶ ಮೊಘಲರಲ್ಲಿ ತತ್ತರಿಸಿ ಹೋಗ್ತಾ ಇದೆ. ಹಿಂದೂ ಧರ್ಮದ ಭಾರತದ ಪುನರ್ಜನ್ಮ ಆಗುವುದು ಯಾವಾಗ, ಹಿಂದೂ ಧರ್ಮದ ಧರ್ಮೋದ್ಧಾರ ಆಗುವುದು ಯಾವಾಗ ಅಂತ ಪ್ರಶ್ನೆಯನ್ನ ಮಾಡಿದಾಗ ಸ್ವತಃ ಸಮರ್ಥ ರಾಮದಾಸರೇ ಒಂದು ಭವಿಷ್ಯವನ್ನು ನುಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಪರವಾಗಿಲ್ಲ, ಇವತ್ತಿನ ದಿನ ಇಡೀ ನನ್ನ ಹಿಂದೂ ಧರ್ಮ, ಇಡೀ ನನ್ನ ಭಾರತ ದೇಶ ಮೊಘಲರಲ್ಲಿ ತತ್ತರಿಸಿ ಹೋಗ್ತಾ ಇರಬಹುದು, ಆದ್ರೆ ಹಿಂದೂ ಧರ್ಮದ ಭಾರತದ ಪುನರ್ಜನ್ಮ ಮತ್ತೆ ಶುರು ಆಗ್ಲಿಕ್ಕಿದೆ. ಹಿಂದೂ ಧರ್ಮದ ಧರ್ಮೋದ್ಧಾರ ಅಂತಾನೆ ಒಂದು ಅಗಾಧ ಶಕ್ತಿ ಈ ನಾಡಿನಲ್ಲಿ ಜನ್ಮ ತಾಳ್ಲಿಕ್ಕಿದೆ. ಸ್ವತಃ ಈಶ್ವರಾಂಶದಿಂದಲೇ ಹುಟ್ಟಿ ಬಂದಂತಹ ಸಿಂಹ ಸದೃಢ ಶಕ್ತಿ ಆಗಿರುತ್ತದೆ. ಆ ಶಕ್ತಿ ಹೇಗಿರ್ತದೆ ಅಂತ ಕೇಳಿದ್ರೆ ತಾಯಿ ಭವಾನಿಯನ್ನ ಆರಾಧಿಸುವಂತಹ ಕಾಳೆಯ ಪ್ರತಿರೂಪವಾಗಿರ್ತದೆ ಅಂತ ಹೇಳ್ತಾರೆ. ಹಿಂದೂಗಳಿಗೋಸ್ಕರ ಹಿಂದವಿ ಸ್ವರಾಜ್ಯವನ್ನೇ ಸ್ಥಾಪಿಸುತ್ತದೆ, ಹಿಂದೂಗಳಿಗೋಸ್ಕರ ತನ್ನ ಜೀವವನ್ನೇ ಅರ್ಪಣೆ ಮಾಡುತ್ತದೆ. ಸೂರ್ಯ ಚಂದ್ರ ಇರುವವರೆಗೂ ಆ ಶಕ್ತಿ ಹೆಸರು ಇಡೀ ಜಗತ್ತಿನಲ್ಲಿ ಅಜರಾಮರವಾಗಿರುತ್ತದೆ ಅಂತ ಆವತ್ತು ಸಮರ್ಥ ರಾಮದಾಸರು ನುಡಿದಂತಹ ಭವಿಷ್ಯದ ಹೆಸರೇ ಬೇರೆ ಯಾವುದೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ನೆನಪಿರಲಿ. ಬೆಲ್ಲದ ಬಾಗೇವಾಡಿಯ ದಿವಂಗತ ರಾಜೇಶ್ವರಿ ವಿಶ್ವನಾಥ ಕತ್ತಿ ಚಾರಿಟಬಲ್ ಟ್ರಸ್ಟ್ನಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಮಹಾತ್ಮರ ಮೂರ್ತಿಗಳನ್ನು ದಾನ ಮಾಡಲಾಗಿದೆ. ಪ್ರತಿಮೆಗಳನ್ನು ದಾನ ಮಾಡಿದ ಕತ್ತಿ ಕುಟುಂಬದವರಿಗೆ ನಮ್ಮ ಟಿವಿ20 ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಂದ ಹಾಗೂ ಹುಕ್ಕೇರಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹುಕ್ಕೇರಿ ತಾಲೂಕಿನ ಸಾವಿರಾರು ಜನರ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕ್ಯಾರಗುಡ್ಡದ ಸ್ವಾಮೀಜಿ ನಿಡ ಸೋಶಿ,
ಮಠದ ಸ್ವಾಮೀಜಿ ಅವರ ಘನ ಅಧ್ಯಕ್ಷತೆಯಲ್ಲಿ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.